ಹೆಲೋ ಕ್ರಿಕೆಟರ್ಸ್, ನಾವೆಲ್ಲ ವೇಟ್ ಮಾಡ್ತಿದ್ದಂಥ ದಿನ ಕೊನೆಗೂ ಬಂದೇ ಬಿಡ್ತು. ಎಕ್ಸಾಕ್ಟ್ಲಿ ಇವತ್ತು ಮಾರ್ಚ್ 28 ಶನಿವಾರ ನೈಟ್ 8 ಗಂಟೆಗೆ IPL 2026ನ ಮೊದಲನೇ ಪಂದ್ಯ ಡಿಫೆಂಡಿಂಗ್ ಚಾಂಪಿಯನ್ RCB ವರ್ಸಸ್ SRH ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ. ರೀಸೆಂಟ್ ಆಗಿ ಮತ್ತೆ ಓಪನ್ ಮಾಡಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಇದರಲ್ಲಿ ನಡೀತಂಥ ಮೊದಲನೇ ಪಂದ್ಯ. ಇನ್ನೇನು 65 to 70 ಡೇಸ್ ಎಲ್ಲ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೂ ಒಂಥರ ಹಬ್ಬನೇ. ಪ್ರತಿ ದಿವಸ ಒಂದೊಂದು ಹೊಸ ಹೊಸ ಮ್ಯಾಚ್, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೋಸ್ಕರ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಪ್ರತಿಯೊಂದು ಮ್ಯಾಚಿನ ಪ್ರೆಡಿಕ್ಷನ್ ವಿಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡೋಣ ಅಂತ. ಇನ್ ಕೇಸ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ತಲೆ ಮೇಲೆ ಪಟಾರ್ ಅಂತ ಹೊಡೀರಿ. ಯಾಕಂತ ಹೇಳಿದರೆ ನಾನು ಹಾಕ್ತಾ ಇರೋಂಥ ಪ್ರತಿಯೊಂದು ಪ್ರೆಡಿಕ್ಷನ್ ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲ್ ನೋಟಿಫಿಕೇಶನಲ್ಲಿ ಬರಲಿ ಅಂತ. ಇದ್ರ ಜೊತೆಗೆ ನಾನು ಈ ನನ್ನ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆ ಕೂಡ ಕೇಳ್ತೇನೆ ಗೆಸ್ ಮಾಡಲಿಕ್ಕಾಗಿ. ಅದನ್ನು ಕಮೆಂಟ್ ಹಾಕಿ ಆ ಗೆಸ್ಸಿಂಗ್ ಏನಾದ್ರು ಕರೆಕ್ಟ್ ಆಗಿತ್ತು ಅಂತ ಹೇಳಿದರೆ ನಾನು ನಿಮಗೆ ಗಿಫ್ಟ್ ವೌಚರ್ನ ಕೂಡ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಗಿಫ್ಟ್ ವೌಚರ್ ಗೆಲ್ಲುವಂಥ ಚಾನ್ಸಸ್ ಕೂಡ ನಿಮಗಿದೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೇಳಿ. ನಾನು ಕೇಳೋ ಪ್ರಶ್ನೆ ಮಿಡಲಲ್ಲಾಗಿರ್ಬೋದು ಅಥವಾ ಕೊನೆಯಲ್ಲಾಗಿರ್ಬೋದು. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ನಾನು ಕೇಳೋ ಪ್ರಶ್ನೆ ನೀವು ಮಿಸ್ ಮಾಡಿಕೊಂಡ್ರೆ ಏನು ಕಮೆಂಟ್ ಮಾಡಬೇಕು ಅಂತ ನಿಮಗೂ ಗೊತ್ತಾಗಲ್ಲ. ನಿಮಗೂ ಕ್ರಿಕೆಟ್ ನಾಲೆಜ್ ಇದ್ದರೆ ಆಬ್ವಿಯಸ್ಲಿ ನೀವು ಕಮೆಂಟ್ ಹಾಕ್ಬೋದು. ಕಮೆಂಟ್ ಹಾಕಿ ಗಿಫ್ಟ್ ವೌಚರ್ನ ಗೆಲ್ಲುವಂಥ ಚಾನ್ಸ್ ಕೂಡ ಇದೆ. ಸೊ ಇನ್ನು ಡಿಲೇ ಮಾಡ್ದೇನೆ ಈ ಒಂದು ಮ್ಯಾಚಿನ ಪ್ರೆಡಿಕ್ಷನ್ನ ಸ್ಟಾರ್ಟ್ ಮಾಡಬೇಡ. RCB ತಂಡದಲ್ಲಿ ನಾವು ಟಾಪ್ 4 ಬ್ಯಾಟ್ಸ್ಮನ್ನ ತಗೊಳ್ಳೋದಾದರೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಕ್ಯಾಪ್ಟನ್ನು, ಅದ್ರ ಜೊತೆಗೆ ಫಿಲಿಪ್ ಸಾಲ್ಟು, ವೆಂಕಟೇಶ್ ಅಯ್ಯರ್, ಆಮೇಲೆ ದೇವದತ್ ಪಡಿಕ್ಕಲ್ ಈ ಥರ ಇದ್ದರೆ, ಇನ್ನು SRH ಟೀಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ 3 ಜನ ಲೆಫ್ಟ್ ಹ್ಯಾಂಡರ್ಸು. ಅದ್ರ ಜೊತೆಗೆ ಕ್ಲಾಸೆನ್ನು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ನು. ಇದು 4 ಅವರ ಟಾಪ್ ಆರ್ಡರ್ಸು. ಸೊ ನಡೀತಾ ಇದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ದಕ್ಕಾಗಿ ಎಲ್ರಿಗೂ ಗೊತ್ತೇ ಇದೆ ಸಿಕ್ಕಾಪಟ್ಟೆ ಹೈ ಸ್ಕೋರಿಂಗ್ ಇದು 250+ ಎಲ್ಲ ಹೊಡಿತಾರೆ ಅಂತ ಹೇಳಿ. ಸೊ ಇನ್ನು ತಡ ಮಾಡದೆ ಎರಡೂ ಟೀಮಿನ ಟೋಟಲ್ ಸ್ಕ್ವಾಡನ್ನು ಚೆಕ್ ಮಾಡೋಣ. ಯಾವ್ಯಾವ ಪ್ಲೇಯರ್ಸ್ ಆಡ್ತಾ ಇದ್ದಾರೆ, ಯಾವ್ಯಾವ ಪ್ಲೇಯರ್ಸ್ ಆಡ್ತಾ ಇಲ್ಲ, ಅದ್ರ ಬಗ್ಗೆ ಗೆಸ್ ಮಾಡೋ ಸ್ವಲ್ಪ ಕಷ್ಟನೇ. ಪ್ಲೇಯಿಂಗ್ 11 ಗೆಸ್ ಮಾಡೋದು ಇವಾಗ. ಸೊ ಎರಡೂ ಟೀಮಿನ ಸ್ಕ್ವಾಡನ್ನು ಒಂದ್ಸಲ ನೋಡ್ಕೊಬರೋಣ. ಮೊದಲನೇದಾಗಿ RCB ತಂಡದಲ್ಲಿ ರಜತ್ ಪಟಿದಾರ್ ಕ್ಯಾಪ್ಟನ್ನು, ಜಿತೇಶ್ ಶರ್ಮಾ ವಿಕೆಟ್ ಕೀಪರ್, ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಇಂಗ್ಲೆಂಡಿಂದ, ದೇವದತ್ ಪಡಿಕ್ಕಲ್ ಬ್ಯಾಟರ್, ಟಿಮ್ ಡೇವಿಡ್ ಬ್ಯಾಟರ್, ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ ಆಲ್ರೌಂಡರ್, ಮಾರಿಯೋ ಶೆಫರ್ಡ್ ಬೌಲಿಂಗ್ ಆಲ್ರೌಂಡರ್, ಭುವನೇಶ್ವರ್ ಕುಮಾರ್ ಬೌಲರ್, ಸುಯಾಶ್ ಶರ್ಮಾ ಬೌಲರ್, ಜಾಕಬ್ ಡಫಿ ಬೌಲರ್, ಜೋಶ್ ಹೆಜಲ್ವುಡ್ ರೀಸೆಂಟಾಗಿ ಬೆಂಗಳೂರಿಗೆ ಬಂದಿದ್ದಾರೆ, ಅವರು ಕೂಡ ಬೌಲರು, ರಸಿಕ್ ಸಲಮ್ದಾರ್ ಬೌಲರ್, ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಆಲ್ರೌಂಡರ್, ಮಂಗೇಶ್ ಯಾದವ್ ಬೌಲಿಂಗ್ ಆಲ್ರೌಂಡರ್, ವಿಹಾನ್ ಮಲ್ಹೋತ್ರಾ ಬ್ಯಾಟಿಂಗ್ ಆಲ್ರೌಂಡರ್, ವಿಕಿ ಓಸ್ವಾಲ್ ಬೌಲರ್, ಅಭಿನಂದನ್ ಸಿಂಗ್ ಬೌಲರ್, ಜಾಕಬ್ ಬ್ಯಾಥೆಲ್ ಬ್ಯಾಟಿಂಗ್ ಆಲ್ರೌಂಡರ್, ಜಾರ್ಡನ್ ಕಾಕ್ಸ್ ವಿಕೆಟ್ ಕೀಪರ್ ಬ್ಯಾಟರ್, ಸ್ವಪ್ನಿಲ್ ಸಿಂಗ್ ಬೌಲರ್, ಕನಿಷ್ಕ್ ಚೌಹಾನ್ ಬೌಲಿಂಗ್ ಆಲ್ರೌಂಡರ್, ಸಾತ್ವಿಕ್ ದೇಸ್ವಾಲ್ ಬೌಲಿಂಗ್ ಆಲ್ರೌಂಡರ್. ಸೊ ಇಲ್ಲಿ ನಾವು ನೋಡೋದಾದರೆ RCB ತಂಡದಲ್ಲಿ ಜಿತೇಶ್ ಶರ್ಮಾ 1 ವಿಕೆಟ್ ಕೀಪರ್, ಫಿಲಿಪ್ ಸಾಲ್ಟ್ 2 ವಿಕೆಟ್ ಕೀಪರ್, ಅದ್ರ ಜೊತೆಗೆ 3ನೇ ವಿಕೆಟ್ ಕೀಪರ್ ಜಾರ್ಡನ್ ಕಾಕ್ಸ್ 3 ವಿಕೆಟ್ ಕೀಪರ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದೇ ವಿಕೆಟ್ ಕೀಪರ್ನ ಆಡಿಸ್ತದಿಲ್ಲ. ಫಿಲಿಪ್ ಸಾಲ್ಟನ್ನು ಫೀಲ್ಡಿಂಗ್ ಮಾಡಿ ಫಿಲಿಪ್ ಸಾಲ್ಟನ್ನು ಕೂಡ ಗ್ರೌಂಡ್ ಒಳಗಡೆ ಆಡಿಸುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಬೌಲಿಂಗ್ ಆಲ್ರೌಂಡರ್ ತುಂಬಾ ಜಾಸ್ತಿ ಇದೆ ನಮ್ಮ ಹತ್ರ ಆಪ್ಷನ್ಸು, ಬಟ್ ಅವರಿಗೆಲ್ಲ ಚಾನ್ಸ್ ಸಿಗೋದು ಸ್ವಲ್ಪ ಕಮ್ಮಿನೇ. ಇನ್ನು ಬೌಲರ್ಸ್ ಅಂತ ನೋಡೋದಾದ್ರೆ ಅಭಿನಂದನ್ ಸಿಂಗ್, ವಿಕಿ ಓಸ್ವಾಲ್, ಅದು ಬಿಟ್ಟರೆ ಪ್ರೀಮಿಯಂ ಬೌಲರ್ಸ್ ಅಂತ ಬಂದರೆ ನಮ್ಮ ಜೋಶ್ ಹೆಜಲ್ವುಡ್ ಇಲ್ಲ ಜಾಕಬ್ ಡಫಿ, ಆಮೇಲೆ ಸುಯಾಶ್ ಶರ್ಮಾ ಸ್ಪಿನ್ನಿಂಗಲ್ಲಿ, ಭುವನೇಶ್ವರ್ ಕುಮಾರ್ ಫಾಸ್ಟ್ ಬೌಲಿಂಗು, ಮಾರಿಯೋ ಶೆಫರ್ಡ್ ಕೂಡ ಬೌಲಿಂಗನ್ನು ಯೂಸ್ ಮಾಡ್ಕೋತಾರೆ. ಅದ್ರ ಜೊತೆಗೆ ಕೃನಾಲ್ ಪಾಂಡ್ಯ ಒಂದು ಸ್ಪಿನ್ನರ್. ಇದಿಷ್ಟು RCB ತಂಡದ ಕಂಪ್ಲೀಟ್ ಸ್ಕ್ವಾಡ್. ಇದರಲ್ಲಿ ಪ್ಲೇಯಿಂಗ್ 11 ಯಾರು ಆಡ್ಬೋದು ಅಂತ ಕೊನೆಗೆ ಗೆಸ್ ಮಾಡೋಣ. ಇನ್ನು SRH ತಂಡ ಕಂಪ್ಲೀಟ್ ಸ್ಕ್ವಾಡ್ ಅನ್ನು ಒಂದ್ಸಲ ನೋಡ್ಕೊಂಡು ಬರೋಣ. SRH ಟೀಮಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡ್ತಾ ಇರುವಂಥ ಇಶಾನ್ ಕಿಶನ್ ಕ್ಯಾಪ್ಟನ್ ವಿತ್ ವಿಕೆಟ್ ಕೀಪರ್, ಒಳ್ಳೆ ಬ್ಯಾಟ್ಸ್ಮನ್, ಈ ಸಲ ಫುಲ್ ಫಾರ್ಮಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಟ್ರಾವಿಸ್ ಹೆಡ್ ಇವರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲಿಯಾಮ್ ಲಿವಿಂಗ್ಸ್ಟನ್ ಲಾಸ್ಟ್ ಇಯರ್ RCB ಆಡಿದ್ರು, ಈ ವರ್ಷ SRH ಅಲ್ಲಿ ಆಡ್ತಾ ಇದ್ದಾರೆ ಬ್ಯಾಟಿಂಗ್ ಆಲ್ರೌಂಡರ್, ಹೆನ್ರಿ ಕ್ಲಾಸೆನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅನಿಕೇತ್ ವರ್ಮಾ ಬ್ಯಾಟರ್, ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ ಆಲ್ರೌಂಡರ್, ಹರ್ಷಲ್ ಪಟೇಲ್ ಬೌಲರ್, ಜಯದೇವ್ ಉನದ್ಕತ್ ಬೌಲರ್, ಹರ್ಷ್ ದೂಬೆ ಬೌಲಿಂಗ್ ಆಲ್ರೌಂಡರ್, ಇಶಾನ್ ಮಲಿಂಗ ಬೌಲರ್, ಶಿವಮ್ ಮಾವಿ ಬೌಲರ್, ರವಿಚಂದ್ರನ್ ಬ್ಯಾಟರ್, ಜಿಶನ್ ಅನ್ಸಾರಿ ಬೌಲರ್, ಸಲೀಲ್ ಅರೋರಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಕಮಿಂಡು ಮೆಂಡಿಸ್ ಬ್ಯಾಟಿಂಗ್ ಆಲ್ರೌಂಡರ್, ಬ್ರೆಂಟ್ ಕಾರ್ಸ್ ಬೌಲರ್, ಡೇವಿಡ್ ಪೈನೆ ಬೌಲರ್, ಪ್ರಫುಲ್ ಹಿಂಗೆ ಬೌಲರ್, ಶಾಕಿಬ್ ಹಸೇನ್ ಬೌಲರ್, ಕ್ರೆನ್ಸ್ ಫಿಲೆಟ್ರಾ ಬೌಲರ್, ಅಮಿತ್ ಕುಮಾರ್ ಬೌಲರ್. ಸೊ SRH ಕಂಪ್ಲೀಟ್ ಸ್ಕ್ವಾಡ್ ಅನ್ನು ನೋಡಿದ್ರೆ ಬೌಲಿಂಗೇ ಜಾಸ್ತಿ ಇದೆ. ಬೌಲಿಂಗ್ ಆಲ್ರೌಂಡರ್ ಹೋದ್ರೆ ಕಮ್ಮಿ ಇದೆ, ಬೌಲಿಂಗೇ ಜಾಸ್ತಿ ಇದೆ. ಇನ್ನು ಬ್ಯಾಟ್ಸ್ಮನ್ ಅಂತ ನೋಡಿದ್ರೆ ಸ್ವಲ್ಪ ಕಮ್ಮಿನೇ ಬ್ಯಾಟ್ಸ್ಮನ್ ಇರೋದ್ರಲ್ಲಿ. ಸೊ ಇದು ಎರಡೂ ಟೀಮಿನ ಕಂಪ್ಲೀಟ್ ಸ್ಕ್ವಾಡ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಡೈಮೆನ್ಷನ್ ನೋಡೋದಾದ್ರೆ ತುಂಬ ಚಿಕ್ಕ ಗ್ರೌಂಡು, ಅದ್ರ ಜೊತೆಗೆ ಸ್ಟ್ರೇಟಲ್ಲಿ 70 ರಿಂದ 75 ಮೀಟ್ರು ಮತ್ತು ಸೈಡ್ ಆ್ಯಂಗಲ್ ಕಂಪ್ಲೀಟ್ ಸ್ಕ್ವೇರ್ ಬೌಂಡ್ರೀಸ್ ನಮಗೆ 60 ರಿಂದ 65 ಮೀಟರ್ ಅಷ್ಟೇ. ತುಂಬ ಚಿಕ್ಕ ಗ್ರೌಂಡು. ಸೊ ಬಾಲರ್ಸಿಗೆ ಇಲ್ಲಿ ಕಂಪ್ಲೀಟ್ ಮರ್ಯಾದೆನೇ ಇಲ್ಲ. ಇನ್ನು ಈ ಒಂದು ಸ್ಟೇಡಿಯಂ ಅಲ್ಲಿ ಟಾಸ್ ವಿನ್ ಆದರೆ ಏನು ತಗೋತದೆ?
ಆಬ್ವಿಯಸ್ಲಿ ಟಾಸ್ ವಿನ್ ಆದರೆ ಯಾವುದೇ ಟಾಸ್ ವಿನ್ ಆಗಲಿ ನೈಟ್ ಮ್ಯಾಚ್ ಇರೋದ್ರಿಂದ ಚೇಸಿಂಗ್ಗೆ ತೊಗೊಳ್ಳೋದು. ಯಾಕಂತ ಹೇಳ್ತೇನೆ ಕೇಳಿ. ಫಸ್ಟ್ ಬ್ಯಾಟಿಂಗ್ ಬಂದೂ ಯೂಸ್ ಆಗಲ್ಲ ಅಂತೇನಿಲ್ಲ. ಫಸ್ಟ್ ಬ್ಯಾಟಿಂಗ್ ಬಂದರೂ ಕೂಡ 200 ಪ್ಲಸ್ ಸ್ಕೋರ್ ಆಗುತ್ತೆ. 200, 230, 240 ಸ್ಕೋರ್ ಆಗುತ್ತೆ. ಯಾಕಂತ ಹೇಳಿದರೆ ಗ್ರಾಸ್ ಇದೆ, ಬೌನ್ಸ್ ಬಾಲ್ ಎದ್ದು ಬರುತ್ತೆ. ಸೊ ಹೊಡಿಲಿಕ್ಕೆ ಈಸಿ ಆಗುತ್ತೆ. ಅದು ಆದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಪಿನ್ನರ್ಸಿಗೆ ಸ್ವಲ್ಪ ಬೆನಿಫಿಟ್ ಇದೆ ಈ ಒಂದು ಪಿಚ್ಚಲ್ಲಿ. ಬಟ್ ಒಂದು ವೇಳೆ ಡೀವ್ ಬಂತು ಅಂತ ಹೇಳಿದರೆ ಸ್ಪಿನ್ನರ್ಸಿಗೆ ಗ್ರಿಪ್ ಸಿಗಲ್ಲ, ಪೇಸ್ ಬಾಲರ್ಸಿಗೆ ಕೂಡ ಬಾಲ್ ಹಿಡಿಲಿಕ್ಕೆ ಗ್ರಿಪ್ ಸಿಗಲ್ಲ. ಸೊ ಒದೆ ಬೀಳೋದಂತ ಗ್ಯಾರಂಟಿ. ಯಾವುದೇ ಟಾಸ್ ವಿನ್ ಆಗಲಿ ಚೇಸಿಂಗ್ ತಗೋತದೆ. ಚೇಸಿಂಗು RCB ತಂಡಕ್ಕೆ ಬಂದದೇ ಒಳ್ಳೆಯದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕಂತ ಹೇಳಿದರೆ ನಾನು ಡೈ ಹಾರ್ಡ್ RCB ಫ್ಯಾನು. RCBಗೆ ಸೆಕೆಂಡ್ ಬ್ಯಾಟಿಂಗ್ ಬಂದು ಅವರೇ ವಿನ್ ಆಗಲಿ ಅನ್ನೋದು ನನ್ನ ಆಸೆ. ಇನ್ನು ಪ್ಲೇಯಿಂಗ್ 11 ಒಂದ್ಸಲ ಚೆಕ್ ಮಾಡೋಣ. ಇದರಲ್ಲಿ ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದರೆ ಮಲ್ಟಿಪಲ್ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಯಾರನ್ನ ಆಡಿಸ್ತದೆ ಯಾರನ್ನ ಆಡಿಸಲ್ಲ ಅನ್ನೋದೇ ಡೌಟು. ಇನ್ನು RCB ತಂಡಕ್ಕೆ ಬಂತ ಹೇಳಿದರೆ ವಿರಾಟ್ ಕೊಹ್ಲಿ ಆಡ್ತದೆ, ಆಮೇಲೆ ರಜತ್ ಪಟಿದಾರ್ ಆಡ್ತದೆ 2. ಫಿಲಿಪ್ ಸಾಲ್ಟ್ ಇಲ್ಲ ಅಂತ ಹೇಳಿದರೆ ಜಾಕೋಬ್ ಬ್ಯಾಥೆಲ್, ಇಬ್ಬರಲ್ಲಿ ಒಬ್ಬರನ್ನ ಆಡಿಸ್ತದೆ 3. ವೆಂಕಟೇಶ್ ಅಯ್ಯರ್ ಇಲ್ಲ ಅಂದರೆ ದೇವದತ್ ಪಡಿಕ್ಕಲ್. ವೆಂಕಟೇಶ್ ಅಯ್ಯರ್ ಯಾಕಂತ ಹೇಳಿದರೆ ಬಾಲಿಂಗು ಹಾಕ್ತದೆ, ಬ್ಯಾಟಿಂಗು ಮಾಡ್ತದೆ. ದೇವದತ್ ಪಡಿಕ್ಕಲ್ಗಿಂತ ಹಿಟ್ ಬ್ಯಾಟ್ಸ್ಮನ್. ಸೊ ಇವರಿಬ್ಬರಲ್ಲಿ ಇವ್ರು 4 ಆಯ್ತಾ. ಅದು ಆದಮೇಲೆ ಇನ್ಯಾರು ಉಳಿದು ರೊಮಾರಿಯೋ ಶೆಫರ್ಡು, ಆಮೇಲೆ ಕೃನಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್ 7. ಇವ್ರು 3 ಜನ ಅಂತೂ ರಿಪ್ಲೇಸ್ ಮಾಡೋ ಚಾನ್ಸೇ ಇಲ್ಲ. ಇವ್ರು 7 ಆಯ್ತಾ. ಅದಾದಮೇಲೆ ಬಾಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಸುಯಾಶ್ ಶರ್ಮಾ 9 ಆಯಿತು. ಆಮೇಲೆ ಜಾಕೋಬ್ ಡಫಿ ಅಥವಾ ಹೇಸಲ್ವುಡ್ 10. ಇನ್ನು ಒಂದು ಬಾಲರು ಯಾರನ್ನಾದ್ರು ಆಡಿಸ್ಬೋದು, ಇಲ್ಲ ಒಂದು ಬ್ಯಾಟ್ಸ್ಮನ್ ಆಡಿಸ್ತಾರೆ. ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಮೇನಾಗಿ ಜಿತೇಶ್ ಶರ್ಮನ್ ಬಿಟ್ಟೆ ಇಲ್ಲಿಗೆ 11 ಜನ ಆಯಿತು. ಇಂಪ್ಯಾಕ್ಟ್ ಪ್ಲೇಯರ್ನ ಯಾರನ್ನ ಆಡಿಸ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಯಾರೇ ಬಂದರೂ ಬ್ಯಾಟಿಂಗ್ ಲೈನಪ್ಪಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದರೆ ನಮ್ಮದೇನೋ ಫಸ್ಟ್ ಬ್ಯಾಟಿಂಗ್ ಬಂತು ಹೇಳಿದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಾಲಿಂಗಲ್ಲಿ ಇಟ್ಕೊಂಡಿರ್ತಾರೆ. ಇದಿಷ್ಟು RCB ತಂಡ. ಬಾಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ಟ್ರಾಂಗ್ ಇದೆ. ಇನ್ನು SRH ಪ್ಲೇಯಿಂಗ್ 11 ನನ್ನ ಪ್ರಕಾರ ಅಂತ ಹೋದರೆ ಇಶಾನ್ ಕಿಶಾನು, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ಡು, ಕ್ಲಾಸೆನ್ನು, ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ 5, ಆಮೇಲೆ ಉನದ್ಕತ್ತು, ಹರ್ಷಲ್ ಪಟೇಲು, ಲಿವಿಂಗ್ಸ್ಟನ್ 8. ಇನ್ನು 3 ಜನ ಬಾಲರ್ಸು. ಒಂದು ಅಬ್ಸರ್ವ್ ಮಾಡಿ, SRH ಅಲ್ಲಿ ಯಾವುದೇ ರೀತಿಯಾದಂಥ ಹೊರಗಡೆ ಬಾಲರ್ ಇಲ್ಲ. ಸೊ ಉನದ್ಕತ್ತು ಮತ್ತು ಹರ್ಷಲ್ ಪಟೇಲಿನೇ ಮೇನ್ ಬಾಲರ್ ಇರೋದು. ಅದು ಬಿಟ್ಟು ಎಲ್ಲ ಡೊಮೆಸ್ಟಿಕ್ ಆಡಿದಂಥ ಬಾಲರ್ಸು. ಇನ್ನು ಬ್ಯಾಟಿಂಗ್ ಲೈನಪ್ ಅಂತ ಹೋದರೆ ನಿತೀಶ್ ಕುಮಾರ್ ರೆಡ್ಡಿ ಮಿಡಲ್ ಆರ್ಡರು, ಕ್ಲಾಸೆನ್ನು ಮಿಡಲ್ ಆರ್ಡರ್. ಅದಾದಮೇಲೆ ಇರೋದು 3 ಜನ ಟಾಪಲ್ಲಿ, ಟ್ರಾವಿಸ್ ಹೆಡ್ಡು, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್. ಇದೊಂದು 3 ವಿಕೆಟ್ ಹಾರ್ಬಿಡ್ತದೆ, ಮುಗೀತು, ಕೊಲ್ಯಾಪ್ಸು. ಇನ್ನು RCB ತಂಡದಲ್ಲಿ ನಿಂತಾಡುವಂಥ ಪ್ಲೇಯರ್ಸ್ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಯಾವ ಮೂಮೆಂಟಿಗೆ ಕಳಿಸಿದ್ರು ಆಡ್ತದೆ, ಅವ್ರಿಗೆ ಓಪನಿಂಗೇ ಕಳಿಸ್ಬೋದು. ಅವ್ರ ಜೊತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ಬೋದು, ಇಲ್ಲ ಫಿಲಿಪ್ ಸಾಲ್ಟ್ ಓಪನಿಂಗ್ ಮಾಡ್ಬೋದು. ಫಿಲಿಪ್ ಸಾಲ್ಟ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಇನ್ನು ವಿರಾಟ್ ಕೊಹ್ಲಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಕೊನೆ ತನಕ ಮ್ಯಾಚನ್ನು ಡ್ರ್ಯಾಗ್ ಮಾಡ್ತಾರೆ. ರಜತ್ ಪಟಿದಾರ್ ಬಂದ ತಕ್ಷಣ ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಇಬ್ಬರು ದೈತ್ಯ ಇದ್ದಾರೆ, ಒಂದು ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಫರ್ಡ್. ಇದು 2 ಟೀಮನ್ನು ಕಂಪೇರ್ ಮಾಡಿದರೆ ನನಗೆ ಯಾಕೋ RCB ತಂಡ ತುಂಬ ಸ್ಟ್ರಾಂಗ್ ಝೋನಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೇಸ್ ಹೇಸಲ್ವುಡ್ ಫಸ್ಟ್ ಮ್ಯಾಚ್ ಆಡಿದ್ರೆ 100% RCB ವಿನ್ ಆಗೋದಂತ ಗ್ಯಾರಂಟಿ. ಸೊ ಈ 2 ಟೀಮನ್ನು ಕಂಪೇರ್ ಮಾಡಿದರೆ ನನ್ನ ಪ್ರಕಾರ RCB ತಂಡ 80% ಇವತ್ತು ವಿನ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. RCB ತಂಡ 100% ವಿನ್ ಆಗುತ್ತೆ. ಇದು ನನ್ನ ಇವತ್ತಿನ ಪ್ರೆಡಿಕ್ಷನ್. ಒಂದು ವೇಳೆ ನಿಮ್ಮ ಪ್ರೆಡಿಕ್ಷನ್ ಏನು, RCB ವಿನ್ ಆಗುತ್ತೆ, SRH ವಿನ್ ಆಗುತ್ತಾ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಕರೆಕ್ಟಾಗಿ ಗೆಸ್ ಮಾಡಿದರೆ ನಿಮಗೆ ನಾನು ಗಿಫ್ಟ್ ವೋಚರ್ನ ಕೊಡ್ತೇನೆ ಅಂತ ಹೇಳಿ. ಸೊ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2 ಟೀಮಿನ ಇವತ್ತು ನಡೆಯುವಂಥ ಮ್ಯಾಚಲ್ಲಿ, ಕಂಪ್ಲೀಟ್ ಮ್ಯಾಚಲ್ಲಿ ಎಷ್ಟು ಸಿಕ್ಸ್ಗಳು ಬರುತ್ತೆ, ಅಂದಾಜು ಎಷ್ಟು ಸಿಕ್ಸ್ ಬರುತ್ತೆ, ಸಿಂಗಲ್ ನಂಬರಲ್ಲಿ ನೀವು ಹೇಳಬೇಕು. 24ರಿಂದ 25 ಬರುತ್ತೆ, 18ರಿಂದ 20 ಬರುತ್ತೆ, 17ರಿಂದ 16 ಬರುತ್ತೆ, ಹೀಗೆಲ್ಲ ಅಲ್ಲ. ಒಂದು ನಂಬರನ್ನು ನೀವು ಡಿಸೈಡ್ ಮಾಡಿ ಕಮೆಂಟ್ ಮಾಡಿ. ಒಂದು ವೇಳೆ ನೀವು ಹೇಳಿದಷ್ಟೇ ಸಿಕ್ಸ್ ಬಂತು ಅಂತ ಆದರೆ ಆ ಗಿಫ್ಟ್ ವೋಚರ್ನ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋಣ. ಹಾಗೆಯೇ ಈ ಒಂದು ಮ್ಯಾಚ್ ಮುಗಿದ ಮೇಲೆ ಅದು ಪ್ರಿವ್ಯೂ ಬಗ್ಗೆನೂ ಕೂತ್ಕೊಂಡು ಆರಾಮಾಗಿ ಡಿಸ್ಕಸ್ ಮಾಡೋಣ. ಮ್ಯಾಚ್ ಹೇಗಾಯಿತು, ಯಾರು ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಆಡಿಲ್ಲ, ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು, ಇವೆಲ್ಲದನ್ನು ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.